ಜಲಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ನೂರಾರು ಕೋಟಿ ಭ್ರಷ್ಟಾಚಾರ ಖಂಡಿಸಿ ಪ್ರಗತಿಪರ ಸಂಘಟನೆಗಳು ಮಂಡ್ಯದ ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ತಮಟೆ ಚಳುವಳಿ ಮೂಲಕ ಪ್ರತಿಭಟನೆ ನಡೆಸಿದರು. ತಮಟೆ ಚಳುವಳಿ ಮೂಲಕ ಧರಣಿ ಕುಳಿತ ಪ್ರತಿಭಟನಾಕಾರರು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾ ಪಂಚಾಯಿತಿಯ ಭ್ರಷ್ಟ ಅಧಿಕಾರಿಗಳಿಗೆ ಕಾಮಗಾರಿಗಳಲ್ಲಿ ಎರಡೆರಡು ಬಿಲ್ಲು ಪಾವತಿ ಮಾಡಿಕೊಂಡು ಮಂಡ್ಯ ಜಿಲ್ಲಾ ಪಂಚಾಯಿತಿಯ ಡಿಎಸ್ ಅನಂತ್ ಕುಮಾರ್ಗೆ, ಭ್ರಷ್ಟ ಅಧಿಕಾರಿ ಅನಂತ್ ಕುಮಾರ್ಗೆ, ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಅನಂತ್ ಕುಮಾರ್ಗೆ ಬೇಕೇ ಬೇಕು. ಜಿಲ್ಲಾ ಪಂಚಾಯತಿ ಭ್ರಷ್ಟ ಅಧಿಕಾರಿಗಳಿಗೆ, ಜಿಲ್ಲಾ ಪಂಚಾಯತಿ ಭ್ರಷ್ಟ ಅಧಿಕಾರಿಗಳಿಗೆ ರೈತ ಸಂಘದ ಕಾರ್ಯಕರ್ತ ಜಯರಾಮ್ ಮಾತನಾಡಿ, ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಯೋಜನೆ ಕೊಡ್ತಾ ಇರುವುದು ಸರಿ, ಆದರೆ ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳು ಇದರಲ್ಲಿ ನೂರಾರು ಕೋಟಿ ಭ್ರಷ್ಟಾಚಾರ ನಡೆಸಿದ್ದಾರೆ. ಸಾರ್ವಜನಿಕರ ಹಣವನ್ನು ಲೂಟಿ ಮಾಡಿದ್ದಾರೆ. ತಕ್ಷಣವೇ ತನಿಖೆ ನಡೆಸಿ ಭ್ರಷ್ಟಾಚಾರ ನಡೆಸಿರುವವರ ವಿರುದ್ಧ ಕ್ರಮ ಕೈಗೊಳ್ಳಲು ಆಗ್ರಹಪಡಿಸಿದರು. ಏನು ಜಲಜೀವನ್ ಮಿಷನ್ ಯೋಜನೆಯಲ್ಲಿ ಇವತ್ತೇನು ನೂರಾರು ಕೋಟಿ ಮಂಡ್ಯ ತಾಲೂಕಿನಲ್ಲಿ ಅವ್ಯವಹಾರ ಆಯ್ತಾ ಇರ್ತಕ್ಕಂಥದ್ದು ಬಗ್ಗೆಗೆ ಈಗಾಗಲೇ ನಾವು ಎಲ್ಲ ಇಂಜಿನಿಯರ್ಗೂ ಕೂಡ ನಾವು ಮಾಹಿತಿ ಕಲೆಕ್ಟ್ ಮಾಡಿದಾಗ ಯಾವುದೇ ದಾಖಲಾತಿಗಳನ್ನ ಅವರು ಇವತ್ತುವರೆಗೂ ಒದಗಿಸ್ಬೇಕಾಯ್ತಾ ಇಲ್ಲ. ಈಗಾಗಲೇ ನಾವು ಒಂದು ಸುತ್ತು ಎರಡು ಸುತ್ತು ಆಲೇ ಜಿಲ್ಲಾ ಪಂಚಾಯತಿ ಸಿ ಹೊಸದಾಗಿ ಬಂದಿರೋಂಥ ನಂದಿನಿ ಮೇಡಮ್ ಅನ್ನೋರು ಕೂಡ ನಾವು ಚರ್ಚೆ ಮಾಡಿದ್ವಿ. ಅದು ಅವ್ರು ಯಾಕೆಂದರೆ ಅವರೇ ಇದಕ್ಕೆ ಅಧ್ಯಕ್ಷರು. ಪ್ರಮುಖವಾಗಿ ಆ ಒಂದು ಸಮಿತಿ ಇದೆ ಜಿಲ್ಲಾ ಪಂಚಾಯತಿಲಿ ನೀರು ಕುಡಿಯುವ ಬಳಕೆಗೆ ಒಂದು ಸಮಿತಿ ಮಾಡ್ಕೊಂಡಿದ್ದಾರೆ, ಅವರೇ ಅಧ್ಯಕ್ಷರು. ಈಗ ಅವ್ರಿಗೂ ಕೂಡ ಸಮಗ್ರವಾಗಿ ಇದಕ್ಕೆ ಮಾಹಿತಿಯನ್ನು ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ಮುಚ್ಚಿಟ್ಕೊಂಡು ಅವ್ರಿಗೂ ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ. ಕ್ರಮ ತಗೋತೀವಿ, ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ರು. ಇದುವರೆಗೂ ಮಾಡದೇ ಇರೋದ ಕಾರಣದಿಂದ ಇವತ್ತು ನಾವು ಇದೊಂದು ಪ್ರತಿಭಟನೆಯನ್ನು ಅವ್ರ ಮೇಲೆ ಏನು ಕ್ರಿಮಿನಲ್ ಕೇಸ್ ಹಾಕಬೇಕು. ಯಾಕೆಂದರೆ ಯಾವುದೇ ಗ್ರಾಮದಲ್ಲಿ ಇವತ್ತೇನು 200 ಚಿಲ್ಲರೆ ಗ್ರಾಮಗಳಿದೆ, 47 ಪಂಚಾಯಿತಿ ಇದೆ. ಇವತ್ತುವರೆಗೂ ಯಾವುದೇ ಪಂಚಾಯತಿಯಲ್ಲಿ ಸಮಗ್ರವಾಗಿ ಕೆಲಸ ನಿರ್ವಹಿಸಿಲ್ಲ. 2020ರಿಂದ ಸ್ಟಾರ್ಟ್ ಆಗಿರೋದು ಸುಮಾರು 5 ವರ್ಷಗಳ ಕಾಲ ಆಯಿತು ಈ ಕಾಮಗಾರಿ ಸ್ಟಾರ್ಟ್ ಆಗಿ. ಇವತ್ತುವರೆಗೂ ಸಮಗ್ರವಾಗಿ ಯಾವುದೇ ಗ್ರಾಮಗಳಿಗೆ ಒಂದು ಹನಿ ನೀರನ್ನು ಕೊಡೋಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಎಲ್ಲ ಏನೋ ಸುಮ್ಮನೆ ಬೇಕಾಬಿಟ್ಟು ಕೆಲಸ ಮಾಡಿಕೊಂಡು ದುಡ್ಡು ಹೊಡೆಯುವಂಥ ಕೆಲಸವನ್ನು ಮಾಡಿದರೆ ಒಂದೊಂದು ಗ್ರಾಮಕ್ಕೆ ಹೆಚ್ಚು ಕಮ್ಮಿ 1,25,00,000ದಿಂದ 1,50,00,000 2 ಕೋಟಿ ಅಂತ ಇವರು ಒಂದು ಅಂದಾಜು ಪಟ್ಟಿಯನ್ನು ಮಾಡಿದ್ದಾರೆ. ಅಂದಾಜು ಪಟ್ಟಿಗೂ ಕೂಡ ಯಾವುದೇ ಮಾನದಂಡ ಇಲ್ಲ. ಏನು ಸೆಂಟ್ರಲ್ ಗೌರ್ಮೆಂಟು ಮತ್ತು ರಾಜ್ಯ ಸರ್ಕಾರ ಒಂದು ಸುತ್ತೋಲೆ ಇದೆ, ಇದಕ್ಕೆ ಯಾವುದೇ ಒಂದು ಸುತ್ತೋಲೆ ಇದೆ. ಆ ಸುತ್ತೋಲೆಯನ್ನು ಬ್ರೇಕ್ ಮಾಡಿದ್ದಾರೆ. ಅದೇ ಉಲ್ಲಂಘನೆ ಮಾಡಿ ಇವತ್ತು ಅಧಿಕಾರಿಗಳು ಮಾಡಿರ್ತಕ್ಕಂಥ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಗಂಟುವೆ ನಾವು ಯಾವುದೇ ಕಾರಣಕ್ಕೂ ಈ ಚಳವಳಿಯನ್ನು ಕೈ ಬಿಡಲ್ಲ ಅಂತೇಳಿ. ಪ್ರತಿಭಟನೆಯಲ್ಲಿ ರವೀಂದ್ರ, ಲಿಂಗಪ್ಪಾಜಿ, ಆನಂದ್ ಕುಮಾರ್, ಬೋರಾಪುರದ ಶಂಕರೇಗೌಡ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು.